ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಟು ದಿ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾ ಸನಾತನಿ. ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಹಾಗೂ ಮೋದಿ ಸರ್ಕಾರದ ನಡುವಿನ ಯುದ್ಧ ಈಗ ಇನ್ನಷ್ಟು ಜೋರಾಗಿದೆ. ಯಾವ ವಿಷಯಕ್ಕಪ್ಪ ಅಂದ್ರೆ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರದ ಅವಧಿಯ ಸಮಯವನ್ನ ನಿಗದಿ ಮಾಡೋದ್ರ ಬಗ್ಗೆ. ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಹಾಗೂ ರಾಷ್ಟ್ರಪತಿಗಳನ್ನ ಕಂಟ್ರೋಲ್ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಈ ಕೆಲಸವನ್ನ ಸುಪ್ರೀಂ ಕೋರ್ಟ್ ಇಲ್ಲಿಗೆ ಬಿಡಲಿಲ್ಲ ಅಂದ್ರೆ ಸದನದಲ್ಲಿ ಸುಪ್ರೀಂ ಕೋರ್ಟ್ ವಿರುದ್ಧವೇ ಒಂದು ಬಿಲ್ಲನ್ನು ತರೋದಂತೂ ಗ್ಯಾರಂಟಿ ಅಂತ ಅನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಸಿಟ್ಟು ಬಂದಿದೆ. ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತಾರೆ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಂದು ಕೆಲಸಗಳು ಕೋರ್ಟಲ್ಲಿ ಡಿಸೈಡ್ ಆಗಲ್ಲ, ಪ್ರತಿ ಕೆಲಸಗಳನ್ನ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಬದಲಾಗಿ ಇದನ್ನ ಬೇಕಾದ್ರೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತ ಹೇಳ್ತಾರೆ. ಈ ರೀತಿ ತುಂಬಾ ಸಲ ಆಗಿದೆ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾಗ ಅದನ್ನ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಯವರು ಮಾತುಕತೆ ಮೂಲಕ ಪರಿಹರಿಸಿಕೊಳ್ತಾ ಇದ್ರು. ಬಟ್ ಈ ರೀತಿ ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ಗೆ ಬಂದ್ರೆ ಪ್ರಜಾಪ್ರಭುತ್ವ ಮಾತೇ ಉಳಿಯಲ್ಲ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ. ಇದಕ್ಕೆ ಜಡ್ಜ್ ಹೇಳ್ತಾರೆ, ಹಾಗಂದ್ರೆ ನಾವು ಕೈ ಕಟ್ಟಿ ಸುಮ್ಮನೆ ಕೂತ್ಕೋಬೇಕಾ? ಈ ದೇಶದ ದೌರ್ಭಾಗ್ಯ ನೋಡಿ. ಸುಪ್ರೀಂ ಕೋರ್ಟ್ನಲ್ಲಿ ಕೂತ್ಕೊಂಡ ಜಡ್ಜ್ಗಳು ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರ ಕೆಲಸಗಳಿಗೆ ಅಡ್ಡಿಯನ್ನ ಪಡಿಸ್ತಾರೆ. ನೀವು ಹೀಗೆ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ಸಜೆಷನ್ ಕೊಡ್ತಾರೆ. ಆದ್ರೆ ಈ ಸುಪ್ರೀಂ ಕೋರ್ಟ್ಗೆ ಮಾತ್ರ ಯಾವುದೇ ಕಾನೂನು ಅನ್ವಯಿಸಲ್ಲ. ಒಬ್ಬ ಜಡ್ಜ್ ಮನೆಯಲ್ಲಿ ಮೂಟೆ ಮೂಟೆ ಹಣ ಸಿಗುತ್ತೆ, ಅದರ ನಂತರ ಅವರ ಮೇಲೆ FIR ಕೂಡ ಆಗಲ್ಲ. ಅಲ್ಲಿ ಕರ್ತವ್ಯ ನಿರ್ವಹಿಸೋದು ಯಾರು? ಪ್ರಜಾಪ್ರಭುತ್ವವನ್ನ ಕಾಪಾಡೋದಾದ್ರೂ ಯಾರು? ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಮೌನವಾಗಿ ಕೂತ್ಕೊಂಡ್ಬಿಟ್ಟಿದೆ. ಇನ್ನು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ 14 ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಅದರ ಬಗ್ಗೆ ನೋಡೋಣ. ಕೋರ್ಟ್ ನಮ್ಮ ಕೈ ಕಟ್ಟಿ ಹಾಕಿದ್ಯಾ? ಇಲ್ಲ ನಾವು ಸಮರ್ಥಕರು ಅಲ್ವಾ? ಇದು ಸರ್ಕಾರದ ಪರ ವಕೀಲರ ವಾದ. ನೋಡಿ, ಸದನಕ್ಕಿಂತ ಸಂವಿಧಾನ ತುಂಬಾ ಮೇಲಿನ ಸ್ಥಾನದಲ್ಲಿ ಇದೆ. ಆದ್ರೆ ಇದೇ ಸಂಸದರು ಕಾನೂನನ್ನು ಜಾರಿಗೊಳಿಸಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ವ್ಯಾಖ್ಯಾನ ಮಾಡ್ತಾರೆ. ಮೋದಿಜಿ ಸರ್ಕಾರ ದೇಶದ ಹಿತದೃಷ್ಟಿಯಿಂದ ಏನೇ ದೊಡ್ಡ ಕಾನೂನನ್ನು ಜಾರಿ ಮಾಡಿದ್ರು ಅದರ ಬಗ್ಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಮೀನಾಮೇಷ ಎಣಿಸ್ತಾರೆ, ಅದರ ಬಗ್ಗೆ ಟಿಪ್ಪಣಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ವಕ್ಫ್ ಬೋರ್ಡ್ನದ್ದಾಗಿರ್ಬೋದು, ಹಾಗೆ ಆರ್ಟಿಕಲ್ 370 ತೆಗೆದು ಹಾಕಿದ್ದಾಗಿರ್ಬೋದು, ಹೀಗೆ ಇನ್ನೂ ಅನೇಕ ವಿಷಯಗಳಿವೆ. ಕಾನೂನಿನ ಮೇಲೆ, ನ್ಯಾಯಾಲಯದ ಮೇಲೆ ತುಂಬಾನೇ ಗೌರವ ಇಟ್ಕೊಂಡಿರೋ ದೇಶ ನಮ್ಮದು. ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳನ್ನ ಜನರು ಈಗಲೂ ತುಂಬಾ ನಂಬ್ತಾರೆ. ಆದ್ರೆ ಇದೇ ನಮ್ಮ ಸುಪ್ರೀಂ ಕೋರ್ಟ್ ಕೈ ಕಟ್ಟಿ ಹಾಕಬೇಡಿ ಅಂತ ಕೂಡ ಸಿಟ್ಟು ಮಾಡ್ತಾರೆ. ನಾವೇನು ಅಸಮರ್ಥರಲ್ಲ ಅಂತ ಕೂಡ ಕೇಳ್ತಾರೆ. ಸರಿ, ನಿಮ್ಮ ಹತ್ರ ಅಷ್ಟೆಲ್ಲ ಸಾಮರ್ಥ್ಯ ಇದ್ರೆ ಪಾರ್ಲಿಮೆಂಟ್ ಅನ್ನ ಕ್ಲೋಸ್ ಮಾಡಿಬಿಡಿ, ಅದರ ಅವಶ್ಯಕತೆನೂ ಇಲ್ಲ ಅಲ್ವಾ? ಅಲ್ಲಿ ಯಾವುದೇ ಕಾನೂನು ರಚಿಸಿದಾಗ ಅದನ್ನು ನಿಮ್ಮ ಬಳಿ ತಂದಾಗ ಅದಕ್ಕೆ ನೀವು ಅಡ್ಡಿಪಡಿಸೋದೇ ಆದ್ರೆ ಪಾರ್ಲಿಮೆಂಟ್ ಯಾಕೆ ಬೇಕು? ಇನ್ನು ಮಣಿಪುರ ಕೇಸ್ನಲ್ಲಿ ಯಾವ ರೀತಿಯಾದ ಪರಿಹಾರವನ್ನು ಕೊಟ್ಟರು ಅನ್ನೋದು ಇಡೀ ದೇಶ ನೋಡಿದೆ. ಮಣಿಪುರ ಇನ್ನೂ ಕೂಡ ಶಾಂತ ಆಗಿಲ್ಲ. ಅಷ್ಟೇ ಅಲ್ಲ, ಆರೋಪವನ್ನು ಕೂಡ ಸರ್ಕಾರದ ಮೇಲೆ ಮಾಡ್ತಾರೆ. ನಿಜವಾದ ಸಮಸ್ಯೆ ಏನಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಆ ತೀರ್ಪಿನ ಮೇಲೆ ಕೋಲಾಹಲ ಆಗಿತ್ತು. ಅವರು ಕೊಟ್ಟ ತೀರ್ಪಿಗೆ ಗಲಭೆ ಆಗತ್ತೆ, ಅದನ್ನ ಸರ್ಕಾರ ಅನುಭವಿಸಬೇಕಾಗತ್ತೆ. ಪೊಲೀಸರು, ಕಾನೂನು ವ್ಯವಸ್ಥೆ ಅದನ್ನ ಅನುಭವಿಸಬೇಕಾಗತ್ತೆ. ಇದೆಲ್ಲದರ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಕುಳಿತವರು ಹೇಳ್ತಾರೆ, ಪ್ರಜಾಪ್ರಭುತ್ವ ತೊಂದರೆಯಲ್ಲಿದೆ ಅಂತ. ಜನರಿಂದ ಆಯ್ಕೆಯಾಗಿ ಬಂದ ಸರ್ಕಾರಕ್ಕೆ ಕಾನೂನು ಜಾರಿಗೊಳಿಸುವ ಅಧಿಕಾರ ಇದ್ರೂ ಕೂಡ ಅದನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸುತ್ತೆ. ಹಾಗಾದ್ರೆ ಆಯ್ಕೆಯಾಗಿ ಬಂದ ಸರ್ಕಾರಕ್ಕೆ ಬೆಲೆನೇ ಇಲ್ವಾ? ಅಧಿಕಾರನೇ ಇಲ್ವಾ? ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಿ ಆ ಹುದ್ದೆಗೆ ಕೂರಿಸೋದು ಕೂಡ ಮತದಾನದ ಮೂಲಕನೇ. ಇನ್ನು ರಾಷ್ಟ್ರಪತಿಗಳು ಈ ದೇಶದ ಮೊದಲ ಪ್ರಜೆ. ಇಷ್ಟಿದ್ರೂ ಕೂಡ ಅವರ ಪೀಠಕ್ಕೆ ಗೌರವ ಇಲ್ಲ. ಅವರ ಕೆಲಸಕ್ಕೂ ಸಮಯ ನಿಗದಿಯನ್ನ ಮಾಡ್ತಾರೆ. ಹಾಗೆ ನೋಡಿದ್ರೆ ಇದೇ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ನಲ್ಲಿ ಎಷ್ಟು ಕೇಸಸ್ ಪೆಂಡಿಂಗ್ ಇಲ್ಲ ಹೇಳಿ. ಅದಕ್ಕೂ ಕೂಡ ಕಾನೂನನ್ನ ಸರ್ಕಾರ ಮಾಡಬೇಕು. ಯಾವ ತೀರ್ಪನ್ನೇ ಆಗಲಿ ಕೇವಲ 8 ದಿನಗಳಲ್ಲಿ ಕೊಡಬೇಕು ಅಂತ. ಆಗ ಕೊಡ್ತಾರೆ ಇವರು. ಇದೇ ಜಡ್ಜ್ಗಳು ಅವಾಗ ಹೇಳ್ತಾರೆ, ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ಜಡ್ಜ್ಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ನ್ಯಾಯಾಂಗ ಸ್ವಾತಂತ್ರ್ಯವಾಗಿರಬೇಕು ಅಂತ ಕೂಡ ಹೇಳ್ತಾರೆ. ಆದ್ರೆ ಇದೇ ಸುಪ್ರೀಂ ಕೋರ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಮೇಲೆ ಒತ್ತಡವನ್ನ ಹಾಕ್ತಾರೆ, ಸಮಯ ನಿಗದಿ ಮಾಡ್ತಾರೆ. ಇದು ಯಾವ ನ್ಯಾಯಸ್ವಾಮಿ ಹಾಗಾದ್ರೆ? ಒಂದು ಸಾಂವಿಧಾನಿಕ ಅಧಿಕಾರದಲ್ಲಿರುವ ವ್ಯಕ್ತಿ ಇನ್ನೊಂದು ಸಾಂವಿಧಾನಿಕ ಅಧಿಕಾರದಲ್ಲಿರುವವರಿಗೆ
ಅವರ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡುವ ಹಕ್ಕಿಲ್ಲ. ಯಾರ ಕೆಲಸ ಏನಿರುತ್ತೋ ಅವರು ಅದಷ್ಟನ್ನೇ ಮಾಡಬೇಕು. ಇದೇ ಸಮಯವನ್ನ ಅಂತ ನಿಗದಿ ಮಾಡೋದಾದ್ರೆ ದೇಶದಲ್ಲಿ ಹತ್ತತ್ರ 81,000 ಕೇಸಸ್ಗಳು ಇನ್ನೂ ಸಾಲ್ವ್ ಆಗದೆ ಹಂಗೆ ಬಿದ್ದಿವೆ. ಅದನ್ನು ಸಾಲ್ವ್ ಮಾಡಿ. ಕೇಂದ್ರ ಸರ್ಕಾರ ಈಗ ಅದನ್ನೇ ಹೇಳಿದೆ. ರಾಜ್ಯಪಾಲರು ಮಸೂದೆಯನ್ನ ಪರಿಗಣಿಸುತ್ತಿಲ್ಲ ಅಂದ್ರೆ ಅದಕ್ಕೆ ಬೇರೆ ಬೇರೆ ಪರಿಹಾರ ಇದೆ. ಅದನ್ನ ಬಿಟ್ಟು ಮುಖ್ಯಮಂತ್ರಿಗಳು ಕೋರ್ಟ್ಗಳಿಗೆ ಬರೋದು ಎಷ್ಟು ಸರಿ? ಇದರ ಬದಲು ಮುಖ್ಯಮಂತ್ರಿಗಳಿಗೆ ರಾಷ್ಟ್ರಪತಿಗಳು ಹಾಗೂ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಪರಿಹರಿಸಿಕೊಳ್ಳೋ ಅವಕಾಶ ಇದೆ ಅಂತ ಕೂಡ ಹೇಳ್ತಾರೆ. ಆಗ್ಲೇ ಹೇಳ್ದಂಗೆ ತುಂಬಾ ಕೇಸಸ್ಗಳು ಇದಾವೆ. ತುಂಬಾ ಸಮಯದಿಂದ ಅದನ್ನ ಅನುಸರಿಸಿಕೊಂಡು ಬರಲಾಗಿದೆ. ನಿಯೋಗಗಳು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರನ್ನ ಭೇಟಿಯಾಗುತ್ತವೆ. ಕೆಲವೊಮ್ಮೆ ಮಧ್ಯಸ್ಥಿಕೆ ವಹಿಸಲಾಗುತ್ತೆ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಭಾರತದ ಸಂವಿಧಾನದಲ್ಲಿ ಕೂಡ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಮಸೂದೆಗಳನ್ನು ಎಕ್ಸಾಮಿನೇಷನ್ ಮಾಡೋಕ್ಕೆ ಟೈಮ್ ನಿಗದಿ ಮಾಡಿಲ್ಲ. ಸೊ ರಾಷ್ಟ್ರಪತಿಗಳು ಕೇಳಿರುವ 14 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ಈ ಕೇಸನ್ನು ಕ್ಲೋಸ್ ಮಾಡಬಹುದಿತ್ತು. ಆದರೆ ಅದನ್ನು ಕೂಡ ಮಾಡ್ತಾ ಇಲ್ಲ. ಕಾದು ನೋಡೋಣ ಇನ್ನು ಎಷ್ಟು ದಿನ ಇದು ನಡೆಯುತ್ತೆ ಅಂತ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.